ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ಓಟ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ, ಕ್ಯಾರೆಟ್, ಬಟಾಣಿ, ಕಾರ್ನ್ ಹಾಗೆ ಹುಳ್ಳಿಕಾಯಿ, ಕರ್ಬೇವಿನ ಸೊಪ್ಪು, 2 ಹಸಿಮೆಣಸಿನಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ತೊಳೆದು ನೀಟಾಗಿ ಕಟ್ ಮಾಡಿ ಫಸ್ಟು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಅಂತೂ ಬೇಗ ರೆಸಿಪಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡ್ತಿದ್ದೀರಲ್ಲ, ಒಂದು ಬಾಣಲಿಗೆ ಇಟ್ಟು ಒಂದು 50 to 60 ಗ್ರಾಮ್ ಅಷ್ಟು ಓಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಈ ಓಟ್ಸ್ನ ಹುರಿಯೋ ಉದ್ದೇಶ ಏನು ಅಂತ ಅಂದರೆ, ಇದು ನಾವು ನೀರಿಗೆ ಹಾಕಿದಾಗ ಬಂಕ ಥರ ಬರಲ್ಲ, ಅದು ಬಿಡಿಯಾಗಿ ಇರಲಿ ಅಂದ್ಬಿಟ್ಟು ಓಟ್ಸು ತರಕಾರಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಅಷ್ಟು ತರಕಾರಿಗೆ ನಾನು ಬರೀ 50 to 60 ಗ್ರಾಮ್ ಅಷ್ಟೇ ಓಟ್ಸ್ ತೊಗೊಂಡಿರೋದು. ಸೊ ಇದನ್ನು ಹುರಿದು ಪಕ್ಕಕ್ಕೆ ಇಟ್ಕೊಂಡು ಒಂದು ಬಾಣಲಿ ಇಟ್ಟು 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕಿ, ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ ಚೆನ್ನಾಗಿ ಸಿಡಿಸಿ, ಅದಾದಮೇಲೆ ಕಡಲೆಬೇಳೆನ ಹಾಕಿ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿ, ಹಾಗೆ 1 ಈರುಳ್ಳಿ ಅಷ್ಟು, 1 ರಿಂದ 1.5 ಮೀಡಿಯಮ್ ಈರುಳ್ಳಿ ಅಷ್ಟನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಚೆನ್ನಾಗಿ ಬ್ರೌನ್ ಕಲರ್ ಬಂದಾಗ ನಾವು ಹಸಿ ಬಟಾಣಿ, ಕ್ಯಾರೆಟು, ಹುಳ್ಳಿಕಾಯಿ, ಕಾರ್ನು ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡಬಾರ್ದು, ತುಂಬ ಜಾಸ್ತಿ ಫ್ರೈ ಮಾಡಿದರೆ ನಮಗೆ ವೇಟ್ ಲಾಸ್ ಹೆಲ್ಪ್ ಆಗಲ್ಲ. ಸೊ ಸ್ವಲ್ಪ ಮೀಡಿಯಮ್ ಫ್ರೈ ಆಗಿದ ತಕ್ಷಣ ಸ್ವಲ್ಪ ಸಾಲ್ಟ್ ಹಾಕಿ, ಟೊಮೆಟೊ ಹಾಕಿ, ಹಾಗೆ ಸ್ವಲ್ಪ ಹುರಿದ ನಂತರ ನಾವು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಹಾಫ್ ಬಾಯ್ಲ್ಡ್ ಆಗಬೇಕು. ತರಕಾರಿ ಎಲ್ಲ ತುಂಬಾ ಬೇಯಿಸಬಾರ್ದು, ಮೀಡಿಯಮ್ ಆಗಿ ನಮಗೆ ಹಸಿಯಾಗಿ ಸಿಗಬೇಕು ಮತ್ತು ಕೂಡ ಸಿಗಬೇಕು. ಆ ರೀತಿ ಕನ್ಸಿಸ್ಟೆನ್ಸಲ್ಲಿ ನಾವು ಈ ಒಂದು ಓಟ್ಸ್ ನಾವೇನೋ ತರಕಾರಿ ಹಾಕ್ತೀವಿ, ಇದನ್ನು ಚೆನ್ನಾಗಿ ಮೀಡಿಯಮಾಗಿ ಬೇಯೋವರೆಗೂ ಬಿಟ್ಟು, ನಂತರ ನಾವು 50 to 60 ಗ್ರಾಮ್ ಓಟ್ಸ್ ಏನು ಹುರಿದಿಟ್ಕೊಂಡಿದ್ವಿ ಅದನ್ನು ಹಾಕಿ ಒಂದು 30 ಗ್ರಾಮ್ ಅಷ್ಟು ನಾವು ಪನ್ನೀರನ್ನ ಹಾಕ್ಕೊಂಡು 10 ನಿಮಿಷ ಬೇಯಲಿಕ್ಕೆ ಬಿಟ್ಟರೆ ಈ ರೀತಿ ಓಟ್ಸ್ ಉಪ್ಮಾ ರೆಡಿಯಾಗಿರುತ್ತೆ. ಇದರಲ್ಲಿ ಪ್ರೋಟೀನ್, ಕಾರ್ಬ್ಸ್, ಫೈಬರ್ ಎಲ್ಲ ಒಂದೇ ಮೀಲಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.